ಕೊರೋನಾಘಾತ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಒಂದ್ ಕಡೆ ಕೊರೋನಾ, ಮತ್ತೊಂದ್ ಕಡೆ ಮಳೆ. ರಾಜಧಾನಿಗೆ ವರುಣನ ಆಘಾತ. ರಾಜಧಾನಿಯಲ್ಲಿ ಮಳೆಗೆ ಬಾಲಕಿ ಬಲಿ. ಕೊರೋನಾ ಕೊಡ್ತಾ ಇರುವಂತ ಹೊಡ್ತಾನೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದರ ನಡುವಲ್ಲೇ ವರುಣ ಕೂಡ ಆಘಾತವನ್ನ ಕೊಡ್ತಾ ಇದ್ದಾನೆ. ಬೆಂಗಳೂರಲ್ಲಿ ನಿನ್ನೆ ಭಾರೀ ಮಳೆ ಸುರಿದಿದೆ. ಮಳೆ ಜೊತೆಗೆ ಶೀತಗಾಳಿ, ಜೊತೆಗೆ ಕೊರೋನಾ ಭೀತಿ ಹೆಚ್ಚಾಗಿದೆ. ಮಳೆ ಎಲ್ಲೆಲ್ಲಿ ಅವಾಂತರವನ್ನ ಸೃಷ್ಟಿ ಮಾಡಿದೆ, ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾಕ್ಕೆ ಎಫೆಕ್ಟ್ ಕೊಟ್ಟಿದೆ ಅಂತಂದ್ರೆ ಯಲಹಂಕ, ದೊಡ್ಡಬೊಮ್ಮಸಂದ್ರ, ನೆಲಮಂಗಲ, ಟಿ ದಾಸರಹಳ್ಳಿ, ರುಕ್ಮಿಣಿ ನಗರ ಈ ಏರಿಯಾ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಇನ್ನು ಯಶವಂತಪುರ, ಚೊಕ್ಕಸಂದ್ರ ಸೇರಿದಂತೆ ವಿವಿಧೆಡೆ ಮಳೆ ಅಬ್ಬರಿಸಿದೆ. ಭಾರೀ ಮಳೆಗೆ ಸಾಕಷ್ಟು ಏರಿಯಾಗಳಲ್ಲಿ ಏನಾಗ್ಬಿಟ್ಟಿದೆ, ರಸ್ತೆಗಳು ಕೆರೆಯಂತಾಗ್ಬಿಟ್ಟಿದೆ. ದಾಸರಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ರುಕ್ಮಿಣಿ ನಗರದಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನ ಮಳೆರಾಯ ಸೃಷ್ಟಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಒಂದು 15 ನಿಮಿಷ ಕಂಟಿನ್ಯೂಸ್ ಆಗಿ ಭಾರಿ ಪ್ರಮಾಣದಲ್ಲಿ ಮಳೆ ಬಿದ್ರೇನೆ ತಡ್ಕೊಳಕ್ ಆಗಲ್ಲ, ಹಂಗಿದೆ. ಅನ್ಪ್ಲಾನ್ ಸಿಟಿ ಇದು. 2 ಗಂಟೆ ಸತತವಾಗಿ ಈ ತರ ಮಳೆ ಬಂದ್ರೆ ನೋಡಿ ಎಷ್ಟು ಏರಿಯಾಗಳಿಗೆ ಎಫೆಕ್ಟ್ ಆಗಿದೆ ನೆನ್ನೆ ರಾತ್ರಿ ಸುರಿದಂತ ಮಳೆಯಿಂದಾಗಿ ಅಂತ. ರಸ್ತೆಗಳು, ವಾಹನಗಳೆಲ್ಲ ಜಖಮಾಗಿದೆ. ಸಾಕಷ್ಟು ಏರಿಯಾದಲ್ಲಿ ಭಾರಿ ಮಳೆಗೆ ಕೊರೋನಾ ಹಬ್ಬುವಂತ ಆತಂಕ ವ್ಯಕ್ತವಾಗ್ತಾ ಇದೆ. ಮಧ್ಯದಲ್ಲಿ ರುಕ್ಮಿಣಿ ನಗರಕ್ಕೆ ಶಾಸಕ ಮಂಜುನಾಥ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಬಿಡ್ತಾರಾ, ಸಾಕಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ. ಶಾಸಕರು ಅಲ್ಲಿ ಸ್ಥಳಕ್ಕೆ ಹೋಗ್ತಾ ಇದ್ದಂತೆ, ಪರಿಶೀಲನೆ ಮಾಡ್ತಾ ಇದ್ದಂತೆ ಸ್ಥಳೀಯರು ತರಾಟೆಗೆ ತಗೊಂಡಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ, ನಿಮಗೆ ನಾವು ವೋಟ್ ಹಾಕಿದೀವಿ, ಏನಾದ್ರೂ ಸರಿ ಮಾಡ್ತೀರಾ ಅಂತ ಆದ್ರೆ ಏನು ವ್ಯವಸ್ಥೆಗಳು ಸರಿ ಹೋಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಅವಸ್ಥೆ ತೋರಿಸ್ತಾ ಇದೀವಿ. ರುಕ್ಮಿಣಿ ನಗರದಲ್ಲಿ ನೋಡಿ ಯಾವ ತರ ಅವಸ್ಥೆ ಆಗ್ಬಿಟ್ಟಿದೆ. ಪಾಪ ಸಾಕಷ್ಟು ಜನರ ಮನೆಯೊಳಗೆ ನೀರು ನುಗ್ಬಿಟ್ಟಿದೆ. ರಾತ್ರಿ ಎಲ್ಲ ಹೆಂಗ್ ಕಳ್ದಿರ್ಬೇಡ ಅವ್ರ ಪಾಪ. ಇನ್ನೊಂದ್ ಕಡೆ ಟಿ ದಾಸರಹಳ್ಳಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಕೊರೋನಾ ಜೊತೆಯಲ್ಲಿ ವರುಣ ಆಘಾತ ಕೊಡ್ತಾ ಇರೋದ್ರಿಂದ ಜನರಿಗೆ ಪಾಪ ಎರಡೆರಡು ಹೊಡೆತವನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ. ಅದು ಯಾವ್ದು ಟಿವಿ ಎಲ್ಲ ಹರ್ಕೊಂಬತ್ತೈತೆ ನೋಡಿ. ವಿಜುವಲ್ಸ್ ಅಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ರಸ್ತೆ ಎಲ್ಲ ಹೆಂಗ್ ಕೆರೆಗಳ ತರ ಆಗಿದೆ. ಮತ್ತೆ ಈ ತಗ್ಗು ಪ್ರದೇಶದಲ್ಲಿ ಬಹಳ ಈಸಿಯಾಗಿ ನೀರು ನುಗ್ಬಿಡುತ್ತೆ ಬೆಂಗಳೂರಂತ ಸಿಟಿಗಳಲ್ಲಿ. ನೋಡ್ತಾ ಇದ್ದೀವಿ, ಪಕ್ಕದಲ್ಲೇ ಮನೆ ಇರುತ್ತೆ, ರಸ್ತೆ ಕೂಡ ಚಿಕ್ಕದಾಗಿರುತ್ತೆ, ಡ್ರೈನೇಜ್ ಫೆಸಿಲಿಟಿ ಸರಿಯಾಗಿರಲ್ಲ. ಯಾಕಂದ್ರೆ ಸಿಬ್ಬಂದಿ ಅದ್ರ ಕಡೆ ಗಮನನೇ ಕೊಡಲ್ವಲ್ಲ. ಸೊ ದುಡ್ಡು ಹೊಡಿಬೇಕು ಅಂತಂದ್ರೆ ಇವರಿಗೆಲ್ಲ ಪ್ಲಾನ್ ಬಂದ್ಬಿಡುತ್ತೆ. ಆದ್ರೆ ಸಾಮಾನ್ಯ ಜನರ ಕಷ್ಟ ಕೇಳುವಂತ ಯಾವುದೇ ಗೋಜಿಗೆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳು ಹೋಗೋದೇ ಇಲ್ಲ. ನೋಡಿ ಅವ್ರ ಅವಸ್ಥೆ ಹೆಂಗಾಗಿದೆ. ಸೊ ಈ ಟೈಮ್ನಲ್ಲಿ BBMPಗೆ ರೆಸ್ಪಾಂಡ್ ಅಂದ್ರೆ ಫೋನ್ ಮಾಡಿದ್ರು ಕೂಡ ಯಾರು ರೆಸ್ಪಾಂಡ್ ಮಾಡಲ್ಲ. ಕೊರೋನಾ ವಿಚಾರವಾಗಿ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದಿಲ್ಲ. ಪ್ರಾಣ ಹೋಗ್ತಿದೆ ಅಂತ ಅಂದ್ರೂ ಕೂಡ ಪ್ರಾಣ ಹೋದ್ಮೇಲೂ ಅವರು ಸರಿಯಾಗಿ ನೋಡ್ಕೊಳ್ಳಲ್ಲ. ಅಂದ್ರೆ ಸೊ ಇಂಥ ಟೈಮ್ನಲ್ಲಿ ಈಗ ಬರ್ತಾರಾ, ಹೆಲ್ಪ್ ಮಾಡ್ತಾರಾ? ನೋಡಿ ಎಷ್ಟು ಅವಸ್ಥೆ ಆಗ್ಬಿಟ್ಟಿದೆ ಅಂದ್ರೆ ವಾಹನ ಸಂಚಾರಕ್ಕೂ ಪ್ರಾಬ್ಲಮ್ ಆಗಿದೆ. ಅಲ್ಲೊಂದು ಆಟೋ ಬಹುಶಃ ಕೆಟ್ಟೋದಂಗೆ ಕಾಣ್ತಾ ಇದೆ, ತಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ರೋಡ್ ನೋಡಿ ಹೆಂಗಾಗ್ಬಿಟ್ಟಿದೆ. ಇನ್ನು ಕಾರ್ ಮುಳುಗಡೆ ಆಗಿದೆ ಟಿ ದಾಸರಹಳ್ಳಿಯಲ್ಲಿ. ಡ್ರೈನೇಜ್ ನೀರು ಯಾವುದು, ಮಳೆ ನೀರು ಯಾವುದು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಕೂಡ ಮಿಕ್ಸ್ ಆಗಿದೆ. ಈ ನೀರೇನಾದ್ರೂ ಮನೆ ಒಳಗಡೆ ಬಂದ್ಬಿಟ್ರೆ ಒಂದ್ ಕಡೆ ಕ್ರಿಮಿ ಕೀಟಗಳ ಕಾಟ, ಒಂದ್ ಕಡೆ ಒಂಥರ ಗಬ್ಬು ವಾಸನೆ. ರಾತ್ರಿ ಎಲ್ಲ ಪಾಪ ಅದರಲ್ಲೇ ತುಂಬಾ ಜನ ಕಳೆದ್ಬಿಟ್ಟಿದ್ದಾರೆ. ರುಕ್ಮಿಣಿ ನಗರದಲ್ಲಿ ಸಾಕಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ. ಸದ್ಯದ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ರುಕ್ಮಿಣಿ ನಗರದಲ್ಲೂ ತುಂಬಾ ಎಫೆಕ್ಟ್ ಆಗಿದೆ. ಮುನಿರಾಜು, ದೃಶ್ಯದಲ್ಲೂ ಕೂಡ ನಾವು ಗಮನಿಸಿದ್ವಿ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ಸ್ಥಳೀಯರು ಕಂಫರ್ಟಬಲ್ ಆಗಿದಾರಾ ಅಥವಾ ಅದೇ ಪರಿಸ್ಥಿತಿ ಇದೆಯಾ? ಯಾರಾದ್ರೂ ವಿಸಿಟ್ ಮಾಡಿದಾರಾ ಸ್ಪಾಟ್ಗೆ? ಶರ್ಮಿತಾ, ಏನು ಕಳೆದ ರಾತ್ರಿ ಸುರಿದಂತ ಒಂದು ಧಾರಾಕಾರ ಮಳೆ ಬೆಂಗಳೂರಿನ ಹಲವು ಭಾಗಗಳನ್ನ ಮುಳುಗಿಸಿತ್ತು. ಅದರಲ್ಲಿ ಪ್ರಮುಖವಾಗಿ ಏನು ದಾಸರಳ್ಳಿ ಬಳಿಯಂತ ಒಂದು ರುಕ್ಮಿಣಿ ನಗರ ಏನಿದೆ, ಈ ಒಂದು ನಗರವನ್ನ ಸಂಪೂರ್ಣವಾಗಿ ನೀರಿನಲ್ಲಿ ರಾತ್ರಿ ಸುಮಾರು 2 ಅಡಿ ನೀರಿನಲ್ಲಿ ಮುಳುಗಿಸಿದೆ ಅಂದ್ರೆ ತಪ್ಪಲ್ಲ. ಯಾಕಂದ್ರೆ ಈ ಒಂದು ರಸ್ತೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ರೀತಿ ಒಂದು ಎಫೆಕ್ಟ್ ಆಗಿದೆ ಅಂತ ಹೇಳಿ. ಸುಮಾರು ರಸ್ತೆಗಳೆಲ್ಲವೂ ಸಹ ಒಂದು ಕೆಸರು ಗದ್ದೆಗಳಂತೆ ಒಂದು ಆಗಿರುವಂತದ್ದು. ಏನು ಕಾಂಕ್ರೀಟ್ ರೋಡ್, ಇದು ಕಾಂಕ್ರೀಟ್ ರೋಡ್ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ನೀರು ಈ ಒಂದು ರಸ್ತೆಯಲ್ಲಿ ಹರಿದಿದೆ. ಮತ್ತೆ ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಆ
ಕೆಸರನ್ನ ಒಂದು ತಮ್ಮ ಮನೆಯಲ್ಲಿರುವಂತಹ ನೀರಿನ ಒಂದು ತೊಳೆಯುವಂತ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ರಸ್ತೆ ತುಂಬಾ ಎಲ್ಲ ಕೆಸರು ತುಂಬಿಕೊಂಡಿದೆ. ಏನು ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮವಾಗಿ ಈ ಒಂದು ಬಡಾವಣೆ ಏನಿದೆ, ಈ ಒಂದು ಬಡಾವಣೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸಾಕಷ್ಟು ಮನೆಗಳಿಗೆ ನೀರು ಸಹ ತುಂಬಿತ್ತು. ರಾತ್ರಿ ಎಲ್ಲ ಇಲ್ಲಿನ ಒಂದು ನಿವಾಸಿಗಳು ಒಂದು ಜಾಗರಣೆ ಇರುವಂತಹ ಪರಿಸ್ಥಿತಿ ಸಹ ರಾತ್ರಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ರಾಜಕಾಲುವೆ ಸಹ ಈ ಒಂದು ಬಡಾವಣೆಯ ಪಕ್ಕದಲ್ಲಿ ಹಾದು ಹೋಗಿರೋದ್ರಿಂದ ಭಾರಿ ಪ್ರಮಾಣದ ಮಳೆ ನೀರು ಆ ಒಂದು ರಾಜಕಾಲುವೆಯಲ್ಲಿ ಹರಿದು ಬಂದಿತ್ತು. ಆ ಸಲುವಾಗಿ ಈ ಒಂದು ರಸ್ತೆಗಳೆಲ್ಲ ಒಂದು ತುಂಬಿತ್ತು. ಮತ್ತೆ ಅಕ್ಕಪಕ್ಕ ಇರುವಂತಹ ಮನೆಗಳಿಗೂ ಸಹ ನೀರು ನುಗ್ಗಿದ್ರಿಂದ ಸಾಕಷ್ಟು ಜನ ರಾತ್ರಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಈ ಒಂದು ರಸ್ತೆಗಳಲ್ಲದೆ ಈ ಒಂದು ಮನೆಗಳು ಸಹ ರಾತ್ರಿ ಒಂದು ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಶಾಸಕರನ್ನೇ ವಿಸಿಟ್ ಮಾಡಿದ್ರು, ತರಾಟೆಗೆ ತಗೊಂಡ್ರು. ಸರಿ, ಅದಾದ್ಮೇಲೆ ಬಹುಶಃ ಆ ಕಡೆ ಅವ್ರು ತಲೆ ಹಾಕು ಮಲಗದಂಗ್ ಕಾಣಿಸ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಪಾಪ ಅವ್ರವ್ರ ಮನೆ ಮುಂದೆ ಅವರೇ ಕ್ಲೀನ್ ಮಾಡ್ಕೊಳ್ತಾ ಇದಾರೆ. ಅಲ್ಲಿ ಸ್ಥಳೀಯರನ್ನ ಮಾತಾಡ್ಸೋಕ್ ಟ್ರೈ ಮಾಡ್ಬೋದಾ ಮುನಿರಾಜು? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ಇಲ್ಲಿ ಸಾಕಷ್ಟು ವಾಹನಗಳು ಮತ್ತೆ ಮನೆಗಳು ಸಹ ಹಾನಿ ಆಗಿರೋದ್ರಿಂದ ಎಲ್ಲರೂ ಸಹ ಇಲ್ಲಿ ರಸ್ತೆಗೆ ಬಂದು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಿರುವಂತದ್ದು. ಮತ್ತೆ ಈಗಾಗಲೇ ಶಾಸಕರು ಸಹ ಇಲ್ಲಿಗೆ ಭೇಟಿ ಕೊಟ್ಟು ಈ ಒಂದು ಘಟನೆಯನ್ನ ಪರಿಶೀಲನೆ ಮಾಡಿದ್ರು. ಆದ್ರೆ ಶಾಸಕರು ಸಹ ಒಂದು ಇಲ್ಲಿನ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ. ಮತ್ತೆ ಈಗ ಕೆಲವು ಸ್ಥಳೀಯರು ಇದ್ದಾರೆ, ಅವ್ರನ್ನು ಕೇಳ್ಬೋದು ರಾತ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತೇಳಿ. ಸರ್, ರಾತ್ರಿ ಒಂದು ಮಳೆಯಿಂದಾಗಿ ಈ ಒಂದು ಎಲ್ಲ ಒಂದು ಏರಿಯಾ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿತ್ತು. ಮತ್ತೆ ಯಾವ ರೀತಿ ಸನ್ನಿವೇಶ ಇತ್ತು ರಾತ್ರಿ ಅಂತ? ರಾತ್ರಿ ಸುಮಾರು 7 ಅಡಿ 6ರಿಂದ 7 ಅಡಿ ಪ್ರತಿ ಮನೆ ಒಳಗಡೆ, ಸುಮಾರು 4 ಅಡಿ ಹೊರಗಡೆ 7 ಅಡಿ ನೀರು ಹರಿತಾ ಇತ್ತು. ಯಾಕಪ್ಪ ಅಂದ್ರೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ. ಇಡೀ ಪೀಣ್ಯ ದಾಸರಳ್ಳಿ ಮತ್ತೆ ಈ ಒಂದು ಮಲ್ಸಂದ್ರ ಗುಟ್ಟೆ ಎಲ್ಲ ಈ ಸುತ್ತ ಏರಿಯಾದಿಂದ ನೀರು ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಬರೀ 6 ಅಡಿ ಒಳಗಡೆ ನೀರು ಹೋಗ್ಬೇಕು. ಇಷ್ಟು ಜಾಗದಲ್ಲಿ ಬಂದಿರತಕ್ಕಂಥ ಇದರಿಂದ 6 ಅಡಿ ಒಳಗೆ ನೀರು ಹೋಗ್ಬೇಕು. 6 ಅಡಿ ಒಳಗೆ ಅದನ್ನ ತೆರವು ಮಾಡಿ ಅಂದ್ಬಿಟ್ಟು ನಾವು ಸುಮಾರು 2007ನೇ ಇಸ್ವಿಯಿಂದನೂ ಮನವಿ ಮಾಡ್ತಾನೆ ಇದ್ದೀವಿ. ಎಲ್ಲ ಸರ್ಕಾರನು, ಈವನ್ ಬಿಜೆಪಿ ಆಗಿರ್ಬೋದು, ಇವನ್ ದಳದವ್ರದ್ದು ಆಗಿರ್ಬೋದು, ಹಾಲಿ ಮೇಯರ್ ಕೂಡ ಬಂದೋಗಿದ್ದಾರೆ. ಸುಮಾರಿಲ್ಲಿ 2000ದಿಂದ 2,500 ಮನೆ ಇದೆ. 2,500 ಮನೆ ಒಳಗಡೆನೂ ನೀರು ಹೋಗಿದೆ. ಮತ್ತೆ ರಾತ್ರಿ ಮತ್ತೆ ಜನ ಇಲ್ಲಿ ನೀರು ಬಿಟ್ಟಿದ್ರಿಂದ ಏನ್ ನಿದ್ದೆ ಮಾಡಕ್ಕಾಗಿತ್ತು? ರಾತ್ರಿ ಎಲ್ಲ ರೋಡ್ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕ್ಲೀನ್ ಮಾಡಿದ್ದಾರೆ. ರಾತ್ರಿ 8 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು. ನಾವು ಹೆಚ್ಚು ಕಮ್ಮಿ 1 ವರ್ಷದಿಂದ BBMP ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ವಾಟ್ಸ್ಆಪ್ ಮಾಡಿ ಅಂತಾರೆ, ಕಂಪ್ಲೇಂಟ್ ತಗೊಂತಾರೆ. ಇದುವರೆಗೂ ಯಾರು ಬಂದು ಇದ್ರ ಬಗ್ಗೆ ನಿಗಾ ವಹಿಸಿಲ್ಲ. ಬರೇ ಭರವಸೆ ಸರ್ಕಾರದ ಮೇಲೆ ಹೇಳ್ತಾರೆ, ಗೂಬೆ ಕುಂಡಿಸ್ತಾರೆ. ಶಾಸಕರನ್ನ ನಾವೇನಕ್ಕೆ ಆರಿಸೋದು? ಅವ್ರು ಬಂದು ಕೆಲಸ ಮಾಡ್ಲಿ ಅಂತ ಕೇಳಿದ್ರೆ ಅವ್ರು ಸರ್ಕಾರದವ್ರು ದುಡ್ಡು ಕೊಡ್ಲಿಲ್ಲ, 10 ವರ್ಷದಿಂದ ನಮ್ಮ ರಾಜಕಾಲುವೆ ಒತ್ತುವರಿನ ತೆರವುಗೊಳಿಸಕ್ ಯಾರಿಗೂ ಮೀಟ್ರ್ ಇಲ್ಲ, ಯಾವ ರಾಜಕೀಯ ಶಾಸಕರಿಗೂ ಇಲ್ಲ. ಅಷ್ಟೇ ಹೇಳ್ಬೋದು ನಾವು. ಏನು ಇಲ್ಲಿನ ಸ್ಥಳೀಯರ ಒಂದು ಆಕ್ರೋಶ ಇದು. ಯಾಕಂದ್ರೆ 3 ವರ್ಷಗಳಿಂದ ಇದೇ ರೀತಿಯಾದಂತಹ ಸನ್ನಿವೇಶ ಈ ಒಂದು ಭಾಗದಲ್ಲಿದೆ. ಆದ್ರೆ ಇದುವರೆಗೂ ಸಹ BBMP ಆಗಲಿ ಅಥವಾ ಸರ್ಕಾರ ಆಗಲಿ ಯಾರು ಸಹ ಇದನ್ನ ಸರಿಪಡಿಸಕ್ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶರ್ಮಿತಾ, ಅಂದ್ರೆ ಇವತ್ತೇನಾದ್ರೂ ಶಾಸಕರು ವಿಸಿಟ್ ಮಾಡುವಂತ ಚಾನ್ಸಸ್ ಇದೆಯಾ, ಅಥವಾ ಬೈಗುಳ ಕೇಳ್ಕೊಂಡು ಆ ಕಡೆ ಹೋದ್ರೆ ಸುಮ್ನೆ ಬೈಗುಳ ತಿನ್ಬೇಕು, ಸಹವಾಸ ಬೇಡ ಅಂತ ಸುಮ್ನಾಗ್ಬಿಡ್ತಾರ? ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ? ಶರ್ಮಿತಾ, ಈಗಾಗಲೇ ಬೆಳಗ್ಗೆ ಸುಮಾರು ಒಂದು 6:30ಕ್ಕೆ ಶಾಸಕರು ಈ ಒಂದು ಭಾಗವನ್ನ ಭೇಟಿ ಕೊಟ್ಟು ಎಲ್ಲವನ್ನೂ ಸಹ ವಾಚ್ ಮಾಡಿದ್ದಾರೆ. ಆದ್ರೆ ಏನು ಪದೇ 3 ವರ್ಷಗಳಿಂದ ಇದೇ ರೀತಿ ಆದಾಗ ಅವರು ಭೇಟಿ ಕೊಟ್ಟು ಒಂದು ಭರವಸೆಯನ್ನು ಅಷ್ಟೇ ಕೊಡ್ತಿದ್ದಾರೆ ಅಂತ ಹೇಳಿ ಒಂದು ಸ್ಥಳೀಯರು ಒಂದು ಆರೋಪ ಮಾಡ್ತಿದ್ದಾರೆ. ಮತ್ತೆ BBMP ಅವರು ಸಹ ಆದಷ್ಟು ಬೇಗ ಇದನ್ನ ರೆಡಿ ಮಾಡಬೇಕು. ಮತ್ತೆ ಶಾಸಕರೇ ಒಂದು ಸರ್ಕಾರ ಮತ್ತೆ BBMP ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಮತ್ತೆ BBMP ಅವರು ಯಾವುದೇ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಸುಮಾರು 3 ವರ್ಷಗಳಿಂದ ಒಂದು ರಾಜಕಾಲುವೆಯನ್ನ ರೆಡಿ ಮಾಡಬೇಕು ಅಂತ ಹೇಳಿ ನಾವು ಪ್ರಪೋಸಲ್ ಇಟ್ಟರು ಸಹ ಇದುವರೆಗೂ ಹಣವನ್ನ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಹೇಳಿ ಖುದ್ದು ಶಾಸಕರು ಒಂದು ಆರೋಪವನ್ನು ಮಾಡಿ ಹೋಗ್ತಾರೆ. ಇಲ್ಲಿ ಇಲ್ಲಿ ಜನ ಮಾತ್ರ ಒಂದು BBMP ಮತ್ತು ಶಾಸಕರು ಸರಿಯಾಗಿ ಒಂದು ಕ್ರಮ ಕೈಗೊಂಡಿದ್ರೆ ಈ ಒಂದು ಪರಿಸ್ಥಿತಿ ಬರ್ತಾ ಇಲ್ಲ ಅಂತ ಹೇಳಿ ಸರ್ಕಾರ, BBMP ಮತ್ತೆ ಶಾಸಕರ ಮೇಲೆ ಒಂದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸುತ್ತಿರುವಂತದ್ದು. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಲ್ಲಿ ಭಾರಿ ಮಳೆಗೆ ಬಾಲಕಿ ಬಲಿಯಾಗಿದ್ದಾಳೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಸಾವು ಸಂಭವಿಸಿರೋದು ಕಾವಲ್ ಭೈರಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಬಾಲಕಿ ಫಾತಿಮಾ ಅಂತ ಈಕೆ ಮೃತಪಟ್ಟಿರುವಂತ ಬಾಲಕಿ. ಘಟನೆ ಏನಾಗಿದೆ ಅಂದ್ರೆ ಭಾರಿ ಮಳೆ ಬರ್ತಾ ಇತ್ತು, ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಈ ಬಾಲಕಿ ಹೊರಗಡೆ ಹೋಗಿ ವಿದ್ಯುತ್ ಕಂಬ ಯಾಕೆ ಟಚ್ ಮಾಡಿದಾಳೋ ಗೊತ್ತಿಲ್ಲ, ಈ ಶಾಕ್ ಹೊಡೆದು ಸಾವು ಸಂಭವಿಸಿದೆ ಅನ್ನೋದು ಗೊತ್ತಾಗಿದೆ.
ಈ ಬೆಂಗಳೂರಂತ ಮಹಾನಗರಗಳಲ್ಲಿ ಈ ತರ ರಾಜಕಾಲುವೆ ಒತ್ತುವರಿ ಮಾಡ್ಕೊಳ್ಳೋದು, ನೀರು ಬರೋದು, ಅದಾದ್ಮೇಲೆ ಈ ತರ ಸಣ್ಣ ಸಣ್ಣ ಮಕ್ಕಳು ಬಲಿಯಾಗೋದು, ರಾಜಕಾಲುವೆಯಲ್ಲಿ ಕೊಚ್ಕೊಂಡು ಹೋಗೋದು, ಸೊ ಇದಕ್ಕೆಲ್ಲ ಯಾವಾಗ ಅಂತ್ಯ ಆಗುತ್ತೋ, ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ನೋಡಿ, ಫಾತಿಮಾ ಅಂತ ಪಾಪ 8 ವರ್ಷದ ಪುಟ್ಟ ಬಾಲಕಿ ಮೃತಪಟ್ಟಿದ್ದಾಳೆ. ಘಟನಾ ಸ್ಥಳವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸೊ ಮಳೆ ಬರ್ತಾ ಇತ್ತು ಕಂಟಿನ್ಯೂಸ್ ಆಗಿ ಕಾವಲ್ ಭೈರಸಂದ್ರದಲ್ಲಿ. ಆ ಟೈಮ್ನಲ್ಲಿ ವಿದ್ಯುತ್ ಕಂಬ ಮುಟ್ಟಿದಂತ ಪರಿಣಾಮ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಈ ಕರೆಂಟ್ ಪಾಸ್ ಆಗಿ ಆ ಬಾಲಕಿ ಮೃತಪಟ್ಟಿದ್ದಾಳೆ. ಇನ್ನೊಂದ್ ಕಡೆ ಹೆತ್ತವರು ಪಾಪ ಆಕ್ರಂದನವನ್ನ ಅಲ್ಲಿ ಇಡ್ತಾ ಇದ್ದಾರೆ. ಕಾವಲ್ ಭೈರಸಂದ್ರದಲ್ಲಿ ಘಟನೆ ನಡೆದಿದೆ. ಈ ಮಗು ಹೊರಗಡೆ ಬಂದು ಆ ವಿದ್ಯುತ್ ಕಂಬ ಯಾತಕ್ಕೋಸ್ಕರ ಮುಟ್ಟಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಈ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಭಾರಿ ಮಳೆಗೆ ಬಾಲಕಿ ಬಲಿಯಾಗಿರೋದು. ಫಾತಿಮಾ ಅಂತ 8 ವರ್ಷದ ಬಾಲಕಿ, ವಿದ್ಯುತ್ ತಗುಲಿ ಈಕೆ ಮೃತಪಟ್ಟಿರೋದು. ಸೊ ಈಕೆ ಮಳೆ ಬರ್ತಿರುವಂತ ಟೈಮ್ನಲ್ಲಿ ವಿದ್ಯುತ್ ಕಂಬ ಟಚ್ ಮಾಡಿದಾಳೆ. ಆ ಟೈಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಬಾಲಕಿ ಮೃತಪಟ್ಟಿದ್ದಾಳೆ. ಸ್ಥಳೀಯರ ಗಮನಕ್ಕೆ ಇಮಿಡಿಯೇಟ್ ಆಗಿ ಬಂದಿದೆಯೋ ಏನೋ, ಪುಟ್ಟ ಬಾಲಕಿ ಬೇರೆ, ವಿದ್ಯುತ್ ಪ್ರವಹಿಸಿ ಆಕೆ ಮೃತಪಟ್ಟಿದ್ದಾಳೆ ಅನ್ಸುತ್ತೆ ಇಮಿಡಿಯೇಟ್ ಆಗಿ ಅಲ್ಲಿ ಸ್ಥಳದಲ್ಲೇ. ಬೆಂಗಳೂರಲ್ಲಿ ಮಳೆ ಆರ್ಭಟ ಅಂದ್ರೆ 1-2 ಗಂಟೆ ಮಳೆ ಸುರಿದ್ರೆ ಎಷ್ಟೆಲ್ಲ ಅವಾಂತರ ಆಗುತ್ತೆ ನೋಡಿ. ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇದೆ. ಸೊ BBMP ಅವರು ಇದಕ್ಕೆ ಇವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ರೆಸ್ಪಾಂಡ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಾರ್ಮಲ್ ಆಗಿರೋ ಅಂದ್ರೆ ಕೊರೋನಾ ಇಲ್ಲದೆ ಇರುವಂತ ಡೇಸ್ ಅಲ್ಲೇ ನೋಡಿದ್ವಿ, ಕಾಲ್ ಮಾಡಿದ್ರೆ ಯಾವ ತರ ರೆಸ್ಪಾಂಡ್ ಮಾಡ್ತಾರೆ, ಎಷ್ಟು ಕ್ವಿಕ್ ಆಗಿ ಆಕ್ಷನ್ ತಗೊಳ್ತಾರೆ ಎಲ್ಲ ನಮ್ಗೆ ಗೊತ್ತಿದೆ. ಪದೇ 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 ನಾವು ಅದನ್ನೇ ಹೇಳ್ತಾ ಇದೀವಿ, ಹಾಡಿದ್ದೆ ರಾಗ ಅಂತ. ಬಟ್ ಇವರು ಮಾತ್ರ ಸರಿ ಹೋಗ್ತಾ ಇಲ್ವಲ್ಲ. ಸೊ ಅದ್ರ ಪರಿಣಾಮ ನೋಡಿ, ಜನಸಾಮಾನ್ಯರು ಯಾವ ತರ ಸಿಚುವೇಶನ್ ಅನ್ನ ಫೇಸ್ ಮಾಡಬೇಕಾಗಿ ಬಂದಿದೆ ಬೆಂಗಳೂರಲ್ಲಿ ಅಂತ. ಎಷ್ಟೋ ಮುಗ್ಧ ಜೀವಗಳು ಪಾಪ ತಮ್ಗೆ ಅರಿವಿಲ್ಲದೆ ಪ್ರಾಣವನ್ನ ಬಿಡ್ತಾ ಇದ್ದಾರೆ. ಸೊ ಈ ಕೇಸಲ್ಲಿ ಏನಾಗಿದೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮುನಿರಾಜು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈ ಬೆಂಗಳೂರಲ್ಲಿ ಮಳೆ ಬಂದಂತ ಟೈಮ್ನಲ್ಲಿ ಇಂತ ಎಷ್ಟೋ ಮುಗ್ಧ ಜೀವಗಳು ಕೊಚ್ಕೊಂಡು ಹೋಗಿವೆ, ಬಲಿಯಾಗಿದೆ. ಮತ್ತೊಂದು ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಈ ಘಟನೆಯಲ್ಲಿ ಈ ಫಾತಿಮಾ ಅನ್ನೋ ಬಾಲಕಿ ಮನೆಯಿಂದ ಹೊರಗಡೆ ಬಂದ್ ಕಂಬ ಈ ತರ ಟಚ್ ಮಾಡಿರೋದ, ಏನಾಯ್ತಂತಲ್ಲಿ? ಕಳೆದ ರಾತ್ರಿ ಸುರಿದಂತ ಭಾರಿ ಮಳೆಯಿಂದಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಯಾಕೆಂದ್ರೆ ನಿನ್ನೆ ಸುಮಾರು 7 ಗಂಟೆಗೆ ಮಳೆ ಜೋರಾಗಿ ಶುರುವಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ RT ನಗರದ ಒಂದು ಮನೆ ಬಳಿ ಆಟ ಆಡ್ತಿದ್ದಂತ ಫಾತಿಮಾ ಎಂಬ ಬಾಲಿಕೆ ಏನಿದೆ, ಆಕೆ ಒಂದು ಮನೆ ಬಳಿ ವಿದ್ಯುತ್ ಕಂಬವನ್ನು ಸ್ಪರ್ಶ ಮಾಡಿದಾಗ ಆ ಒಂದು ಕಂಬಕ್ಕೆ ವಿದ್ಯುತ್ ಪ್ರವಹಿಸಿ ಆ ಒಂದು ಬಾಲಿಕೆ ಮೃತಪಟ್ಟಿದ್ದಾಳೆ. ಮತ್ತೆ ಈಗಾಗಲೇ ಪೊಲೀಸರು ಮತ್ತೆ BBMP ಅವರು ಸ್ಥಳವನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಏನು ನಿನ್ನೆ ಸುರಿದ ಒಂದು ಧಾರಾಕಾರ ಮಳೆಯಿಂದಾಗಿ ಈ ಒಂದು ಘಟನೆ ನಡೆದಿತ್ತು. ಮತ್ತೆ ಈಗಾಗಲೇ ಅಧಿಕಾರಿಗಳು ಮತ್ತೆ ಎಲ್ಲರೂ ಪರಿಶೀಲನೆ ಮಾಡಿ ಯಾವ ರೀತಿ ವಿದ್ಯುತ್ ಪ್ರವಹಿಸಿದೆ, ಮತ್ತೆ ಆ ವಿದ್ಯುತ್ ಕಂಬಕ್ಕೆ ಏನಾದ್ರು ವಿದ್ಯುತ್ ತಂತಿ ನೇರವಾಗಿ ಸಂಪರ್ಕ ಆಗಿತ್ತಾ ಅಥವಾ ಏನಾದ್ರು ಗ್ರೌಂಡಿಂಗ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡಿಸಿದರೆ. ಮತ್ತೆ ಏನು ಮೃತ ಬಾಲಕಿ ಏನಿದ್ರೆ ಆ ಬಾಲಕಿಯ ಮೃತದೇಹವನ್ನ ಈಗ ಅಂಬೇಡ್ಕರ್ ಆಸ್ಪತ್ರೆಗೆ ಒಂದು ಮರಣೋತ್ತರ ಪರೀಕ್ಷೆಗೂ ಸಹ ರವಾನೆ ಮಾಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರಲ್ಲಿ ರಾಜಕಾಲುವೆ ನೀರು ಮನೆಯೊಳಗೆ ನುಗ್ಗಿದ್ರೆ, ಊರೊಳಗೆ ನುಗ್ಗಿದ್ರೆ, ರಸ್ತೆ ಮೇಲೆ ನಿಂತ್ರೆ, ಇಲ್ಲೊಂದು ಊರಲ್ಲಿ ಸಮುದ್ರದ ನೀರೇ ನುಗ್ಗುಬಿಟ್ಟಿದೆ. ಇಡೀ ನಗರವೇ ತಲ್ಲಣಗೊಂಡಿದೆ. ಕೇರಳದ ಕೊಚ್ಚಿಗೆ ಸಮುದ್ರದ ನೀರು ನುಗ್ಗಿರೋದು. ಕೇರಳದ ಕೊಚ್ಚಿಯಲ್ಲಿ ಆಗಿರುವಂತಹ ಘಟನೆ ಇದು. ಭಾರಿ ಮಳೆಯಿಂದ ಅಲೆಗಳ ಏರಿಳಿತ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆ ಟೈಮ್ನಲ್ಲಿ ಕೊಚ್ಚಿ ನಗರಕ್ಕೆ ಸಮುದ್ರದ ನೀರು ಬಂದಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಈ ರಾಜಕಾಲುವೆ ನೀರು ನುಗ್ಗಿನೇ ಬೆಂಗಳೂರಲ್ಲಿ ಅವಾಂತರ ಆಗಿದೆ ನೋಡಿದ್ವಿ. ಇನ್ನು ಸಮುದ್ರದಲ್ಲಿ ಈ ತರ ನೀರು ಅಂದ್ರೆ ಅಲೆಗಳ ಏರಿಳಿತ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಆ ಟೈಮ್ನಲ್ಲಿ ಸೀದಾ ಈ ನೀರೇನಾಗಿದೆ ನಗರಕ್ಕೆ ಬಂದ್ಬಿಟ್ಟಿದೆ. ಜನಜೀವನ ಕೊಚ್ಚಿಯಲ್ಲಿ ಸಂಪೂರ್ಣವಾಗಿ ಈಗ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಇಡೀ ನಗರವೇ ಈ ಸಮುದ್ರದ ನೀರಿನಿಂದಾಗಿ ತಲ್ಲಣಗೊಂಡ್ಬಿಟ್ಟಿದೆ. ಬಹುಶಃ
ಈ ಸಮುದ್ರದ ನೀರನ್ನಂತೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಲೆಗಳ ಏರಿಳಿತದಲ್ಲಿ ಈ ತರ ಆಗ್ಬಿಟ್ರೆ, ದೊಡ್ಡ ಪ್ರಮಾಣದಲ್ಲಿ ಆ ವೇವ್ಸ್ ಎಲ್ಲ ಎದ್ಬಿಟ್ರೆ ನೀರು ಸೀದಾ ಬಂದ್ಬಿಡುತ್ತೆ. ಬಟ್ ಅಲ್ಲಿ ಮನೆ ಕಟ್ಕೊಳ್ಳೋದು ತಪ್ಪು, ಬಟ್ ಹೇಳಕ್ಕಾಗಲ್ಲ. ಸಿಟಿಯಲ್ಲಿ ಅನ್ಪ್ಲಾನ್ಡ್ ಇರುತ್ತೆ, ಹೆಂಗ್ ಬೇಕಂಗ್ ಮನೆ ಕಟ್ಕೊಂಡಿರ್ತಾರೆ, ಜಾಗ ಸಿಕ್ಕರೆ ಸಾಕಾಗಿರುತ್ತೆ, ಆ ಥರ ಎಲ್ಲ ಮನೆ ಕಟ್ಕೊಂಡ್ಬಿಟ್ಟಿರ್ತಾರಲ್ಲ. ಸೊ ಈ ತರ ಸಮುದ್ರದ ನೀರೀಗ ನಗರಕ್ಕೆ ಬಂದಿದೆ, ಆ ಪರಿಣಾಮ ನಾವು ನೋಡ್ತಾ ಇದ್ದೀವಿ. ಮಾಮೂಲಿ ಈಗ ಈ ನದಿ ನೀರು ಬಂದ್ರೇನೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಆಗ್ಲೇ ತೋರಿಸಿದ್ವಲ್ಲ, ರಾಜಕಾಲುವೆ ನೀರು ನುಗ್ಗಿದ್ರೇನೆ, ಸ್ವಲ್ಪ ಪ್ರಮಾಣದಲ್ಲಿ ನೀರು ನುಗ್ಗಿದ್ರೇನೆ ದೊಡ್ಡ ಮಟ್ಟದಲ್ಲೇ ಅವಾಂತರ ಆಗುತ್ತೆ. ಮತ್ತೆ ಈಗ ಸಮುದ್ರದ ನೀರು ಹೇಳಿ ಕೇಳಿ ನುಗ್ಬಿಡ್ತು ಒಂದು ಸಿಟಿಗೆ ಅಂತಂದ್ರೆ, ಮನೆ ಒಳಗೆಲ್ಲ ಬಂತು ಅಂದ್ರೆ ತುಂಬಾ ಪ್ರಾಬ್ಲಮ್. ರಣಭೀಕರ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಭಾರೀ ಪ್ರವಾಹಕ್ಕೆ ಅಸ್ಸಾಂನ 85% ಪ್ರದೇಶಗಳು ಮುಳುಗಡೆಯಾಗ್ಬಿಟ್ಟಿದೆ. ಪ್ರವಾಹ ಹಾಗೂ ಭೂಕುಸಿತಕ್ಕೆ ನಿನ್ನೆ ಮತ್ತೆ 6 ಮಂದಿ ಸಾವಿಗೀಡಾಗಿದ್ದು, ಒಟ್ಟು ಸಾವಿನ ಸಂಖ್ಯೆ 84ಕ್ಕೆ ಏರಿಕೆಯಾಗಿದೆ. ಮಳೆಯ ಆರ್ಭಟಕ್ಕೆ 33 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಮುಳುಗಡೆಯಾಗಿದ್ದು, ಸುಮಾರು 70 ಲಕ್ಷ ಮಂದಿ ಸಂತ್ರಸ್ತರಾಗಿದ್ದಾರೆ. 2400 ಹಳ್ಳಿಗಳು ನೀರಿನಿಂದ ಆವೃತವಾಗಿದ್ದು, ಬರೋಬ್ಬರಿ 1.12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ನೀರು ಪಾಲಾಗಿದೆ. ಈಗಾಗಲೇ 1.45 ಲಕ್ಷ ಮಂದಿಯನ್ನ ಸ್ಥಳಾಂತರ ಮಾಡಲಾಗಿದ್ದು, 564 ಆಶ್ರಯ ಶಿಬಿರಗಳಲ್ಲಿ ಅವರನ್ನ ಇರಿಸಲಾಗಿದೆ. ಜೊತೆಗೆ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇನ್ನೊಂದು ಕಡೆ ಬಿಹಾರ್, ಮಹಾರಾಷ್ಟ್ರದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. 1 ವಾರಗಳ ಲಾಕ್ಡೌನ್ ಬಳಿಕ ನಾಳೆಯಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇದೆ. ಮತ್ತೆ ಬೆಂಗಳೂರು ಲಾಕ್ಡೌನ್ ಇಲ್ಲ ಅಂತ ಸರ್ಕಾರನೇ ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಸಹಜ ಸ್ಥಿತಿಗೆ ರಾಜಧಾನಿ ಬರ್ತಾ ಇದೆ. ಸೊ ಇಲ್ಲಿ ಮೇಜರ್ ಆಗಿ ಚರ್ಚೆ ಆಗ್ತಿರೋದು, 1 ವಾರ ಲಾಕ್ಡೌನ್ ಮಾಡಿದ್ರಲ್ಲ, ಎಲ್ಲವೂ ಕೂಡ ನಾರ್ಮಲ್ ಆಗೇ ಇತ್ತು, ಕೊರೋನಾ ಕಂಟ್ರೋಲಿಗೆ ಬಂದಿದ್ಯಾ? ಹಂಗಾದ್ರೆ ಈ ಚೈನ್ ಲಿಂಕ್ ಕಟ್ ಮಾಡಬೇಕು ಅಂತ ಸರ್ಕಾರದ ಉದ್ದೇಶ ಇತ್ತಲ್ಲ, ಅದು ಈಡೇರಿದ್ಯಾ, ಸಾಕಾರಗೊಂಡಿದ್ಯಾ? ಈ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಈಗ ನಾಳೆಯಿಂದ ಹೆಂಗಿರ್ಬೇಕು ಲೈಫ್ ಸ್ಟೈಲ್, ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾರಾ ಇಲ್ವಾ, ತಜ್ಞರು ಏನ್ ಹೇಳ್ತಾರೆ, ಇವೆಲ್ಲವೂ ಕೂಡ ಒಂಥರ ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ನಿನ್ನೆ ಸಂಜೆ ಅದಕ್ಕೆ ಸರ್ಕಾರ ಅಧಿಕೃತವಾಗಿ ಹೇಳ್ಬಿಡ್ತು, ಯಾವುದೇ ಕಾರಣಕ್ಕೂ ರಾಜಧಾನಿ ಬೆಂಗಳೂರಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗಲ್ಲ ಅಂತ ನಿನ್ನೆ ಸಚಿವರ ಸಭೆಯಲ್ಲಿ ತೀರ್ಮಾನ ಆಗಿದೆ. ಆರ್ಥಿಕ ಸಂಕಷ್ಟದ ಕಾರಣದಿಂದಾಗಿ ಲಾಕ್ಡೌನ್ ಅನ್ನೋದನ್ನ ಕೈ ಬಿಟ್ಬಿಟ್ಟಿದ್ದಾರೆ ಸಿಎಂ. ನಾಳೆ ಬೆಳಗ್ಗೆ 5ರಿಂದ ರಾತ್ರಿ 8 ಗಂಟೆ ತನಕ ಅನ್ಲಾಕ್ ಆಗುತ್ತೆ. ಬಸ್, ಆಟೋ, ಬೈಕ್, ಕ್ಯಾಬ್ ಓಡಾಟ ಶುರು ಆಗ್ಬಿಡುತ್ತೆ. ನಾಳೆಯಿಂದ ಅಂಗಡಿ ಮುಂಗಟ್ಟುಗಳು, ದೇಗುಲಗಳು ಕೂಡ ಓಪನ್ ಆಗಬಹುದು, ಅವಕಾಶ ಸಿಗುತ್ತೆ ಎಲ್ಲವಕ್ಕೂ ಕೂಡ. ನಾಳೆಯಿಂದ ಮತ್ತೆ ಮದ್ಯ ಮಾರಾಟ ಶುರುವಾಗುತ್ತೆ. ಸಾಕಷ್ಟು ಜನ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು, 1 ವಾರ ಯಾವಾಗ ಆಗತ್ತಪ್ಪ ಅಂತ ಹೇಳ್ಬಿಟ್ಟು. ನೀವು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಹಳೆ ರೂಲ್ಸ್ ಅಪ್ಲೈ ಆಗುತ್ತೆ, ಉಳಿದ ಕಡೆ ಎಂದಿನಂತೆ ಜನಜೀವನಕ್ಕೆ ಅವಕಾಶ ಇರುತ್ತೆ. ಬೆಂಗಳೂರಿಗೆ ಸೀಮಿತವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಲಾಕ್ಡೌನ್ ಬಗ್ಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಲಿಲ್ಲ. ನಾಳಿದ್ದಿಂದ ಜನರು ಅವರ ನಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಆದರೆ 3 ಲಕ್ಷ್ಮಣ ರೇಖೆ ಖಂಡಿತವಾಗಿಯೂ ಕೂಡ ಅನುಸರಿಸಬೇಕು ಅಂತ ಮನವಿ ಮಾಡ್ತೀವಿ ಸರ್ಕಾರದಿಂದ. ಬೆಂಗಳೂರಿಗೆ ಸೀಮಿತವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಲಾಕ್ಡೌನ್ ಬಗ್ಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಲಿಲ್ಲ. ನಾಳಿದ್ದಿಂದ ಜನರು ಅವರ ನಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಆದರೆ ಬೆಂಗಳೂರು ಅನ್ಲಾಕ್ ಆಗುತ್ತೆ ಅಂದ್ರೆ ನಾವು ಫುಲ್ ಫ್ರೀ, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಏನ್ ಬೇಕಾದ್ರೂ ಸಿಗುತ್ತೆ ಅಂತಲ್ಲ. ರಾಜ್ಯದಲ್ಲಿ ಎಂದಿನಂತೆ ಕರ್ಫ್ಯೂ ಕಂಟಿನ್ಯೂ ಆಗುತ್ತೆ. ಸಂಡೇ ಮತ್ತೆ ನೈಟ್ ಕರ್ಫ್ಯೂ ಮುಂದುವರಿಕೆ ಇರುತ್ತೆ. ಸಂಡೇ ಕಂಪ್ಲೀಟ್ ಲಾಕ್ ಡೌನ್ ಇತ್ತಲ್ವಾ, ಅದು ಇನ್ಮೇಲೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬ್ರೇಕ್ ಹಾಕೋದಿಲ್ಲ. ಪ್ರತಿ ಭಾನುವಾರ ರಾಜ್ಯವೇ ಲಾಕ್ ಡೌನ್ ಆಗುತ್ತೆ. ಸೊ ಈಗ ಮತ್ತೆ ಈ ಬಗ್ಗೆ ಮಹತ್ವದ ಸಭೆಯನ್ನ ಮಾಡ್ತಾರೆ ಯಡಿಯೂರಪ್ಪನವರು. ನಾಳೆ ನಾಡಿದ್ದು ಮಹತ್ವದ ಸಭೆ ಇರುತ್ತೆ. ಇವತ್ತು ಕೂಡ ಸರಣಿ ಮೀಟಿಂಗ್ ನಲ್ಲಿ ಅವರು ಪಾಲ್ಗೊಳ್ತಾರೆ. ಬೆಂಗಳೂರಿನ 8 ವಲಯಗಳ ಉಸ್ತುವಾರಿಗಳನ್ನ ಏನ್ ನೇಮಕ ಮಾಡಿದ್ರು, ಅವರಿಂದ ನಿರಂತರವಾಗಿ ಮಾಹಿತಿಗಳನ್ನ ಪಡ್ಕೊಳ್ತಾನೆ ಇದ್ದಾರೆ. ಸೊ ಆ ಬಗ್ಗೆ ಮತ್ತೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ತಲಾ 4 ಉಸ್ತುವಾರಿಗಳ ಜೊತೆಯಲ್ಲಿ 2 ದಿನ ಮೀಟಿಂಗ್ ಅನ್ನ ಮಾಡೋದಕ್ಕೆ ಈಗ ಅವರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಈ ಉಸ್ತುವಾರಿಗಳು ಅವರವರ ಕ್ಷೇತ್ರದ ಬಗ್ಗೆ ಯಾವ ತರ ಇನ್ಫಾರ್ಮೇಶನ್ ಕೊಡ್ತಾರೆ, ಸೋಂಕು ಜಾಸ್ತಿ ಆಗಿದೆಯಾ, ಕಂಟ್ರೋಲಿಗೆ ಬಂದಿದೆಯಾ, ಈ ಲಾಕ್ ಡೌನ್ ಮಾಡಿದ ಮೇಲೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗಿದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲದರ ಬಗ್ಗೆ ವಿವರಣೆಯನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಯಾವ ತರ ನಿರ್ಧಾರ ಮಾಡ್ತಾರೆ ಅಂದ್ರೆ, ಲಾಕ್ ಡೌನ್ ವಿಚಾರವಾಗಿ ಅಂತಲ್ಲ, ಬಟ್ ಕೊರೋನಾಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ, ಅದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನು, ಅದನ್ನೆಲ್ಲ ನೋಡ್ಬೇಕಾಗತ್ತೆ.
ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. 1, 2, 3 ಬಿಗ್ ಬ್ರೇಕಿಂಗ್. ತಜ್ಞ ವೈದ್ಯರಿಂದಲೇ ನಿಮ್ಮೆಲ್ಲ ಕೊರೋನಾ ಕಂಟ್ರೋಲ್ ಮಾಡಬೇಕು ಅಂದ್ರೆ ಲಾಕ್ಡೌನ್ ಮಾಡಬೇಕು ಅನ್ನೋ ಕೂಗಿದೆಯಲ್ಲ, ಹಾಗಾದ್ರೆ ಲಾಕ್ಡೌನ್ ನಿಜಕ್ಕೂ ರಾಮಬಾಣ ಆಗುತ್ತಾ? ತಜ್ಞರು ಈ ಬಗ್ಗೆ ಏನ್ ಹೇಳ್ತಾರೆ? ಕೊರೋನಾ ತಡೆಗೆ ಲಾಕ್ಡೌನ್ ಒಂದೇ ರಾಮಬಾಣ ಅಲ್ಲ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ತಜ್ಞರು, ಅದನ್ನ ವಿಜ್ಞಾನಿಗಳು ಹೇಳಿದ್ದಾರೆ. ಲಾಕ್ಡೌನ್ ಇಂದ ಹರಡುವಿಕೆ ತಡ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಬಿಟ್ರೆ ಅದು ಖಂಡಿತವಾಗ್ಲೂ ರಾಮಬಾಣ ಅಲ್ಲ ಅಂತ IISc ವಿಜ್ಞಾನಿಗಳು ತಂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಕಂಟ್ರೋಲ್ ಹಂಗಾದ್ರೆ ಹೆಂಗ್ ಮಾಡಬೇಕು? ಈ ವಿಜ್ಞಾನಿಗಳ ಪ್ರಕಾರ ಅದನ್ನು ಕೂಡ ಅವರು ಹೇಳಿದ್ದಾರೆ. ಸೊ ವೈರಸ್ ಅನ್ನ ಸಂಪೂರ್ಣವಾಗಿ ಈ ತರ ಲಾಕ್ಡೌನ್ ಮಾಡೋದ್ರಿಂದ ನಾಶ ಮಾಡಕ್ ಆಗಲ್ಲ, ಸ್ವಲ್ಪ ಲೇಟ್ ಆಗುತ್ತಷ್ಟೇ. ಯಾಕಂದ್ರೆ ಈಗ ಲಾಕ್ಡೌನ್ ಮಾಡಿದಾಗ ಅಫ್ಕೋರ್ಸ್ ಜನ ಹೊರಗಡೆ ಬರಲ್ಲ, ಈ ಸ್ಪ್ರೆಡ್ ಆಗೋದು ಸ್ವಲ್ಪ ಕಡಿಮೆ ಆಗ್ಬೋದು. ಮತ್ತೆ ಲಾಕ್ಡೌನ್ ರಿಲೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾಳೆಯಿಂದ ಅನ್ಲಾಕ್ ಆಗುತ್ತೆ, ಮತ್ತೆ ಈ ವೈರಸ್ ಸ್ಪ್ರೆಡ್ ಆಗುತ್ತೆ, ಅದು ಮತ್ತೆ ಜಾಸ್ತಿ ನಂಬರ್ಸ್ ಅಲ್ಲಿ ಬರುತ್ತೆ. ಸೊ ಇದೊಂದೇ ರಾಮಬಾಣ ಆಗೋದಿಲ್ಲ, ಕೊರೋನಾ ಹತೋಟಿ ಆಗಬಹುದಷ್ಟೇ, ಅದರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ವೈರಸ್ ಸಂಪೂರ್ಣ ನಾಶ ಅಸಾಧ್ಯ. ಲಾಕ್ಡೌನ್ ಇಂದ ಯಾವುದೇ ರೀತಿಯಲ್ಲೂ ಪ್ರಯೋಜನ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿ ಡಾಕ್ಟರ್ ಶಶಿಕುಮಾರ್ ಅವರು ಈ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. So lockdowns, if you say 10-day lockdown, 1-week lockdown, these lockdowns are going to only postpone the worst cases, right? So but the lockdowns will give just like a time to the government to prepare the beds, to infrastructure, all these things. But if you say that, okay, what is the solution, provided that there is no treatment, no vaccine, the only solution is people's behavior have to change. Fundamentally they have to change, avoid handshake, maintain at least 6 feet, 3 feet to 6 feet of social distancing, right? Don't hug. When you go to the public places, always wear the mask. All these measures are must in order to contain the spread. So I'm not saying it's a curing, it's only the prevention is better than cure. Only whatever the measures we can do is at this point of time only the prevention. And whatever the policies government brings, 7-day policies or 7-day lockdown or 1-day lockdown, it has to be followed strictly. Unless otherwise we don't follow this measure strictly, the effect of the lockdowns will be lost, the purpose of the lockdowns will be lost, right? So that's the reason why what we have proposed is, we have proposed instead of going for a 10 days lockdown, what we have proposed is periodic lockdowns, maybe weekly 2 days lockdown, weekly 1 day lockdown, because we have to consider the economy also, we have to consider the laborers, we have to consider the wages, right? So we have to consider all those points. So if you put like 10 days lockdown, 15 days lockdown, they will get most affected, right? So what we have suggested is, why don't we do it like periodic lockdowns, weekly 2 days, so that people will not get much affected, but at the same time our analysis shows that okay, the containment or the spread is controlled much effectively. So this is the one of the findings that we have studied in our study we have found. ಫೈನ್, ಈಗ ವಿಜ್ಞಾನಿಗಳು ಹೇಳಿರೋದು ಲಾಕ್ಡೌನ್ ಇಂದ ಯಾವುದೇ ಪ್ರಯೋಜನ ಇಲ್ಲ, ಬೇಕಾದ್ರೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಲಾಕ್ಡೌನ್ ತರ ನೀವು ಮಾಡಬಹುದು ಅಂತ. ಯಡಿಯೂರಪ್ಪ ಅವರು ಕೂಡ ಈಗ ಸ್ಪಷ್ಟ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಕಂಟಿನ್ಯೂ ಮಾಡಲ್ಲ, ಆರ್ಥಿಕ ದೃಷ್ಟಿಯಿಂದ ಕೂಡ ನೋಡ್ಕೊಂಡು ಅಂತ. ನೀವು ಲಾಕ್ಡೌನ್ ಯೋಚನೆ ಬಿಟ್ಬಿಡಿ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡಬೇಕು, ಏನ್ ಮುಂದಿನ ದಾರಿಯನ್ನ ನಾವು ಹುಡುಕಬೇಕು ಈ ವೈರಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ, ಅದಕ್ಕೆ ಬ್ರೇಕ್ ಹಾಕೋದಕ್ಕೆ, ಆ ನಿಟ್ಟಿನಲ್ಲಿ ಚರ್ಚೆ ಮಾಡೋಣ, ನೀವು ಸಲಹೆಯನ್ನ ತಗೊಂಡು ಬನ್ನಿ ಅಂತ ಅಧಿಕಾರಿಗಳಿಗೂ ಹೇಳಿದ್ದಾರೆ. ಈಗ ಉಸ್ತುವಾರಿ ಏನೇನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ದಾರೆ, ತಜ್ಞರ ಅಭಿಪ್ರಾಯ ಕೂಡ ಸಂಗ್ರಹ ಮಾಡ್ತಾರೆ. ಇವತ್ತು ನಾಳೆ ನಾಡಿದ್ದು ಸರಣಿಯಾಗಿ ಮೀಟಿಂಗ್ ಅನ್ನ ಮಾಡ್ತಾರೆ. ಅಲ್ಟಿಮೇಟ್ ಆಗಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ನೋಡೋಣ. ಇದು ಈ ಕ್ಷಣದ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.